ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಇವತ್ತು ಪುಟ್ಟ ವ್ಲಾಗ್ಸಲ್ಲಿ ಫಸ್ಟ್ ವೀಡಿಯೋ ಮಾಡ್ತಾ ಇರೋದು ಕುಕಿಂಗ್ ವೀಡಿಯೋ ಮಾಡ್ತಾಯಿದ್ವಿ. ಇವತ್ತೇನಪ್ಪ ಸ್ಪೆಷಲ್ ಅಂದರೆ ಹಂದಿ ಮಟನ್ ಬಿರಿಯಾನಿ ಮಾಡೋಣ ಅಂತ ನಾನು, ನನ್ನ ಫ್ರೆಂಡ್ಸು, ನನ್ನ ಮಚ್ಚಗಾನು, ಇವನು ನನ್ನ ಫ್ರೆಂಡ್ ದಿಲೀಪ್ ಅಂತ. ಇವನು ಈ ಡೈಲಾಗ್ ಬಿಟ್ಟರೆ ಬೇರೆದು ಏನು ಹೇಳೋದಿಲ್ಲ, ಯಾವಾಗ ಅದೇ ಡೈಲಾಗ್ ಹೇಳ್ತಾ ಇರ್ತಾನೆ. ಎಲ್ಲ ಅಂಗಡಿಯಿಂದ ಏನೇನು ಬೇಕು ಅಂತ ತಗೊಂಬಂದು ನಮ್ಮ ಫ್ರೆಂಡ್ಸು ನಾನು ಎಲ್ಲ ಕ್ಲೀನ್ ಮಾಡಿಕೊಂಡು ನಮ್ಮ ಫ್ರೆಂಡ್ಗೆಲ್ಲ ಸ್ವಲ್ಪ ಏನು ಬೇಕಾಗಿ ಕೊಯ್ಕೊಂಡೆಲ್ಲ ಇಟ್ಕೊಳ್ತಾಯಿದ್ರು. ನಾನು ಮಟನ್ ತೊಳೆದು ಸೈಡ್ಗಿಟ್ಟೆ. ನನ್ನ ಮಚ್ಚಗಾನು ಇಲ್ಲಿ ಮಸಾಲೆ ಐಟಮ್ ಏನೇನು ಬೇಕು ಅಂತ ಎಲ್ಲ ಮಿಕ್ಸಿಗೆ ಹಾಕ್ಕೊತಾ ಇದ್ದೆ. ನನ್ನ ಮಚ್ಚಗಾನು ಮಿಕ್ಸಿಗೆ ಹಾಕ್ಕೊಂಡು ಎಲ್ಲ ಸೈಡ್ ಇಟ್ಬಿಟ್ಟು ಒಲೆ ಅಣಿಸಿದೆ. ಯಾಕಂದರೆ ಗ್ಯಾಸಲ್ಲಿ ಬೇಡ, ಒಲೆ ಮಾಡೋಣ ಅಂತ ಒಲೆ ಅಣಿಸ್ಬಿಟ್ಟು ಎಣ್ಣೆ ಪ್ಯಾಕೆಟ್ 10 kg ತೊಗೊಂಬಂದು ಎಣ್ಣೆ ಪ್ಯಾಕೆಟ್ ಹಾಕ್ಬಿಟ್ಟು ಎಣ್ಣೆ ಚೆನ್ನಾಗಿ ಕಾಯೋವರೆಗೂ ವೆಯ್ಟ್ ಮಾಡಿದ್ದು. ಆಮೇಲೆ ಏನೇನು ಹಾಕಿದ್ರಿ ಅಂತ ಫುಲ್ ವಿಡಿಯೋ ನೋಡಿ, ಒಂದು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈರುಳ್ಳಿ, ಕರಿಬೇವು ಸೊಪ್ಪು ಎಲ್ಲ ಹಾಕಿ ನೀಟಾಗಿ ಈರುಳ್ಳಿ ಚೆನ್ನಾಗಿ ಫ್ರೈ ಆಗೋವರೆಗೂ ಚೆನ್ನಾಗಿ ಕಾಯಿಸ್ಕೊಂಡು, ಮತ್ತು ಪಲಾವ್ ಎಲೆ, ಟೇಸ್ಟ್ ಪೌಡ್ರ್ ಎಲ್ಲ ಹಾಕ್ಕೊಂಡು ಅದು ನೀಟಾಗಿ ಮಿಕ್ಸ್ ಮಾಡಿ, ಅದೆಲ್ಲ ನೀಟಾಗಿ ಮಿಕ್ಸ್ ಮಾಡಿದ ಮೇಲೆ ಬೆಳ್ಳುಳ್ಳಿ ಶುಂಠಿ ಪೇಸ್ಟ್ ಹಾಕ್ಬಿಟ್ಟು ಒಂದು 2 ಪ್ಯಾಕೆಟ್ ಹಾಕಿ ಚೆನ್ನಾಗಿ ರೋಸ್ಟ್ ಮಾಡಿ, ಆಮೇಲೆ ಸ್ವಲ್ಪ ಕೊತ್ತಂಬರಿ, ಪುದೀನ ಸ್ವಲ್ಪ ಬಿಡಿಸ್ಕೊಂಡು ಇಟ್ಕೊಂಡಿರೋದು ಹಾಕ್ಬಿಟ್ಟು ಮಿಕ್ಸ್ ಮಾಡ್ಬೇಕು ನೀಟಾಗಿ. ಆಮೇಲೆ ಗರಂ ಮಸಾಲ, ಮೊಸರು ಒಂದು ಪ್ಯಾಕೆಟ್ ಹಾಕೊಳ್ಳಿ, ಚೆನ್ನಾಗಿರುತ್ತೆ. ನೀಟಾಗಿ ಎಲ್ಲ ಫ್ರೈ ಮಾಡ್ಕೊಬೇಕು. ನೀಟಾಗಿ ಎಲ್ಲ ಫ್ರೈ ಆದಮೇಲೆ, ಚೆನ್ನಾಗಿ ಫ್ರೈ ಆದಮೇಲೆ ಮಟನ್ ಹಾಕಬೇಕು. ನಾವು ನೀಟಾಗಿ ಮಟನ್ ಎಲ್ಲ ಹಾಕ್ಕೊಂಡು ನೀಟಾಗಿ ಎಲ್ಲ ಮಿಕ್ಸ್ ಮಾಡಿ ಫುಲ್ಲು ಮಸಾಲೆ ಎಲ್ಲ ಮಟನ್ಗೆ ಹಿಡಿಬೇಕು, ಆ ಥರ ಮಿಕ್ಸ್ ಮಾಡ್ಕೊಬೇಕು. ನಾನು ಮಚ್ಚಾಗ ಮಿಕ್ಸ್ ಮಾಡ್ತಾಯಿದ್ದೇನೆ ಆವಾಗಲೇ ಮಿಕ್ಸ್ಗೆ ಹಾಕ್ಕೊಂಡಿರೋದು ಪುದೀನ, ಕೊತ್ತಂಬರಿ ಸೊಪ್ಪು ಸ್ವಲ್ಪ ಹಾಕಿ, ಟಮಾಟ ಕಾಯಿಗಳು ಅದು ಮಿಕ್ಸಿ ಹಾಕ್ಕೊಂಡಿದ್ರಿ, ಅದು ಸ್ವಲ್ಪ ಅರ್ಧ ಹಾಕಿ, ಹಸಿಮೆಣಸಿಗೆ ಸ್ವಲ್ಪ ಮಿಕ್ಸಿಗೆ ಹಾಕೊಂಡು ಅದನ್ನು ಸ್ವಲ್ಪ ಹಾಕಿ ಎಲ್ಲ ಮಿಕ್ಸ್ ಮಾಡಬೇಕು ನೀಟಾಗಿ. ಬಿರಿಯಾನಿ ಪೌಡ್ರ್ ಹಾಕಿ ಒಂದು 10-15 ನಿಮಿಷ ಚೆನ್ನಾಗಿ ಮಿಕ್ಸ್ ಮಾಡಿ ಬೇಯೋವರೆಗೂ ಬಿಡಬೇಕು. ಟೇಸ್ಟ್ ನೋಡೋಣ. ನಾನು ನನ್ನ ಮಚ್ಚಗಾನು ಇಬ್ರು ಎತ್ಕೊಂಡು ಸೌಟಲ್ಲಿ ಎತ್ಕೊಂಡ್ರೆ ನಾನು ಹುಡುಗ ಬಾಯಲ್ಲಿ ಹಾಕೊಂಡಿದ್ದಕ್ಕೆ ಪವನ್ ಅಂತ ಇವನ ಹೆಸರು. ಏನು ಮಾಡೋದು, ಸ್ವಲ್ಪ ಟೇಸ್ಟ್ ಇತ್ತು, ಬಟ್ ಇನ್ನೂ ಸ್ವಲ್ಪ ಬೆಂದಿರ್ಬೇಕಾಯ್ತು. ಇನ್ನೂ ಸ್ವಲ್ಪ ಬೇಗ ಅಂದ್ಬಿಟ್ಟು ಮಾಡ್ಬಿಟ್ಟು ಹಂಗೆ ಬಿಟ್ಟೆ. ಅವಾಗಿಂದ ಯಾರು ಕಟ್ ಮಾಡೋದಂದ್ರೆ ಏನು ಕಟ್ ಮಾಡ್ತಾರೆ ನನಗೂ ಗೊತ್ತಾಗ್ತಾ ಇಲ್ಲ. ಅಂತ ಇನ್ಮೇಲೆ ಬಾಕಿ ನೋಡಿ ಯೂಟ್ಯೂಬರ್ ಪೀಸ್ಗೆ ಚೆನ್ನಾಗಿ ಬೆಂದ್ಮೇಲೆ ನೀರು ಹಾಕೊಂಡು ಆಮೇಲೆ ನೀರು ಚೆನ್ನಾಗಿ ಕುಯ್ತಾ ಇದ್ದಾಗ ಒಂದ್ಸರಿ ಮಗ ಹಾಕೊಬೇಕು. ಓಕೆ ಸರ್. ಯಾವ್ದು ಇದು ಬಿರಿಯಾನಿಗೆ ಮಾಡಿದ್ದ ಐಟಮ್ ಎಲ್ಲ. ಮತ್ತು ಪಕ್ಕದಲ್ಲಿ ಇನ್ನೊಂದು ಪಾತ್ರೆ ಇಕ್ಕಿ ನಾವು ಹಂದಿ ಮಟನ್ ಫ್ರೈ ಮಾಡಬೇಕಂತ ಪಕ್ಕದಲ್ಲಿ ಒಂದು ಪಾತ್ರೆ ಇಟ್ಬಿಟ್ಟು ನನ್ನ ಬಾಮ ಇದ್ನು ಎಲ್ಲ ಹಾಗೆ ಬೇಕಾದ ಐಟಮ್ ಎಲ್ಲ ಹಾಕ್ತಾಯಿದ್ದ. ಎಣ್ಣೆ, ಕೊತ್ತಂಬರಿ ಸೊಪ್ಪು, ಮಸಾಲೆ ಇಟ್ಟು ಮಟನ್ ಹಾಕ್ಬಿಟ್ಟು ನೀಟಾಗಿ ಫ್ರೈ ಮಾಡ್ತದ. ನಾನು ಒಂದೇ ಕೆಲಸನೇ, ಸೌಟ್ಗಳು ಇಟ್ಕೊಂಡು ಆ ಕಡೆ ಈ ಕಡೆ ತಿರುಗಿಸ್ತಾ ಇರೋದು. ಅವಾಗಲೇ ನಾನು ಒಳಗಡೆ ಬಾಳೆ ಎಲೆ ಹಾಕ್ಬಿಟ್ಟು ಬಿರಿಯಾನಿಗೆ ದಮ್ಮಿಟ್ವಿ. ಅನ್ನಷ್ಟರಲ್ಲಿ ಇದು ಮಟನ್ ಫ್ರೈ ಇದು ರೆಡಿ ಆಯಿತು. ಎಲ್ಲ ನೀಟಾಗಿ ಇಟ್ಕೊಂಡು ನಾವು ಮಾಡಿ ಮೇಲೆ ಹೋಗಿ ಬಾಂಬೆ ಇದ್ನ ತಿನ್ನಕ್ಕಿಂತ ಮುಂಚೆ ಸ್ವಲ್ಪ ಹೊತ್ತು ಬಾಕ್ಸಿಂಗ್ ಮಾಡೋಣ ಅಂತ ನಾನು ನನ್ನ ಬಾಂಬೆ ಇಬ್ಬರು ಫುಲ್ಲು ಬಾಕ್ಸಿಂಗ್ ಮಾಡ್ತಾಯಿದ್ವಿ. ಯಾಕಂದರೆ ಸ್ವಲ್ಪ ಇನ್ನೂ ಹೊಟ್ಟೆ ಹಸಿಲಿ ಅಂತ, ದಮ್ಮು ಸ್ವಲ್ಪ ಆರಲಿ ಅಂತ ಆಡ್ತಾಯಿದ್ವಿ. ಆಮೇಲೆ ಎಲ್ಲ ನೀಟಾಗಿ ಬಿಚ್ಚಿಬಿಟ್ಟು ಎಲ್ಲರೂ ಸುತ್ತೂರು ಕುತ್ಕೊಂಡು, ಇದು ಹಳ್ಳಿ ಕಡೆ ಚೆನ್ನಾಗಿರುತ್ತೆ ನೋಡೋಕ್ಕಿದು. ನೀವು ಮಾಡಿ, ತುಂಬ ಚೆನ್ನಾಗಿರುತ್ತೆ. ಇಷ್ಟೊತ್ತು ನಾವು ಬಾಂಬೆನೆಲ್ಲ ಹೇಳಿದ್ದು ನಾವು ಸುತ್ತೂರು ನೈಟು ಒಂದು 9 ಆಗಿತ್ತು. ಎಲ್ಲ ಒಂದೇ ಕಡೆ ಕೂತ್ಕೊಂಡು ಎಲ್ಲ ನಾವೇ ಹಾಕ್ಕೊಂಡು ತುಂಬ ಚೆನ್ನಾಗಿತ್ತು. ಟೇಸ್ಟು ತುಂಬ ಚೆನ್ನಾಗಿ ಬಂದಿತ್ತು. ನಾವು ಫಸ್ಟ್ ಟೈಮ್ ಟ್ರೈ ಮಾಡಿದ್ದು ಹಂದಿ ಮಟನ್ ಮಾತ್ರ. ಬೇರೆ ಟೈಮಲ್ಲಿ ಬೇರೆ ಎಲ್ಲ ಮಾಡಿದ್ವಿ, ಫಸ್ಟ್ ಹಂದಿ ಮಟನ್ ಇದೆ ಫಸ್ಟ್ ಟೈಮ್ ಟ್ರೈ ಮಾಡಿದ್ದು. ತುಂಬ ಚೆನ್ನಾಗಿ ಬಂದಿತ್ತು. ಹಳ್ಳಿ ಕಡೆ ಹುಡುಗ ಇರೋ ತುಂಬ ಚೆನ್ನಾಗಿ ಗೊತ್ತಿದೆ ಯಾವ ಥರ ಮಾಡ್ತಿದೆ ಅಂತ.
ನನ್ನ ಮಚ್ಚಾಗ ದೋಸೆ ಸೌತೆಕಾಯಿ ಮತ್ತು ಈರುಳ್ಳಿ ಎಲ್ಲ ಕೊಯ್ಕೊತಾ ಇದ್ದು. ನಾನು ಸ್ವಲ್ಪ ಬಿರಿಯಾನಿ ಮಿಕ್ಸ್ ಮಾಡ್ತಾಯಿದ್ದೆ, ಕೆಳಗಡೆ ಎಲ್ಲ ಮಸಾಲೆ ಇರುತ್ತೆ ಅಂತ. ಎಲ್ಲ ಮಿಕ್ಸ್ ಮಾಡಿದಾದ್ಮೇಲೆ ನಮ್ಮ ಮಚ್ಚಾಗ ಎಲ್ಲರನ್ನೂ ಕುಡಿಸ್ಬಿಟ್ಟು ನಾವು ಎಲ್ರಿಗೂ ಬಡಿಸ್ತಾ ಇದ್ನು. ಫುಲ್ಲಾಗಿ ಎಲ್ಲ ತಿಂದ್ಬಿಟ್ಟು ಈ ವಿಡಿಯೋ ನಿಮ್ಗೆ ಏನಿಸ್ತು ಅಂತ ಪ್ಲೀಸ್ ಕಮೆಂಟ್ ಮಾಡಿ. ಫಸ್ಟ್ ಟೈಮ್ ಟ್ರೈ ಮಾಡಿ, ತುಂಬ ಚೆನ್ನಾಗಿ ಬಂದಿತ್ತು ಬಿರಿಯಾನಿ. ಈ ಥರ ವೀಡಿಯೋಸ್ ಮಾಡ್ತಾ ಇರ್ತೀವಿ. ಪ್ಲೀಸ್ ಫಾಲೋ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಬಾಯ್, ನೆಕ್ಸ್ಟ್ ವಿಡಿಯೋ ಸಿಗೋಣ.